ಸಂಜಯವಾಣಿಯವರ ಒಂದು ಚೇತನ ಅನ್ನೋ ಒಂದು ಮಾಸಿಕ ಬರ್ತಾಯಿತ್ತು. ಅವರು ನೀವು 2-3 ದಿನದಲ್ಲಿ ಕೊಟ್ಟರೆ ನಿಮ್ಮದೊಂದು ಕಾದಂಬರಿ ಹಾಕ್ತೀವಿ ಅಂತ ಹೇಳಿದರು. ನನಗೆ ಆಗ ಮನಸ್ಸಿನಲ್ಲಿ ಒಂದು ಥೀಮ್ ಓಡುತ್ತಿತ್ತು. ಏಕೆಂದರೆ ಸುಚಿತ್ರ ಫಿಲ್ಮ್ ಸೊಸೈಟಿದು ಒಂದು ಈಜಿಪ್ಷಿಯನ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಬರೀತಾ ಒಂದು ಚಿತ್ರದ ಕತೆ ಬರೆದಿದ್ದರು. ಒಬ್ಬಳು ಹುಡುಗಿ ಸ್ಪೈ ಆಗಿರ್ತಾಳೆ. ಅದನ್ನು ಬಿಟ್ಟು ಅವಳು ಸಂಸಾರ ಮಾಡ್ಕೊಂಡಿದ್ದಾಗ ಅವಳ ಹಳೆಯ ಗೆಳೆಯರು ಮತ್ತೆ ಬಂದು ನೀ ಸ್ಪೈ ಕೆಲಸ ಮಾಡಿದ್ರೆ ನೀನು ಸಂಸಾರ ಹಾಳು ಮಾಡ್ತೀವಿ ಅಂತಾರೆ. ಇದನ್ನೇ ನಾನು ಮೂಲವಾಗಿ ಇಟ್ಕೊಂಡು ಪಂಚಾನನ ಅಂತ ಒಂದು ಕಾದಂಬರಿ ಬರೆದೆ. ಇದರಲ್ಲಿ ಅನೇಕ ಹೊಸ ವಿಷಯಗಳಿವೆ. ನಾಟಕಗಳ ಬಗ್ಗೆ ಬರಿತೀನಿ, ಅಲ್ಲಿ ಇಲ್ಲಿ ಓದಿದ ಈ ದೇಶದ್ರೋಹಿಗಳ ಬಗ್ಗೆ ಬರೆದಿದ್ದೀನಿ, ಪುರುಲಿಯಾ ಅಂತ ಊರುಗಳ ಬಗ್ಗೆ ಬರೆದಿದ್ದೀನಿ, ಬೇರೆ ಬೇರೆ 5 ಪಾತ್ರಗಳ ಬಗ್ಗೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಪಾತ್ರ ಗಂಡೋ ಹೆಣ್ಣೋ ಅನ್ನೋದು ಕೊನೆಯವರೆಗೂ ತಿಳಿಯದಂತಹ ಒಂದು ಸಸ್ಪೆನ್ಸ್. ಇದನ್ನು ನಾನು ಒಂದು ಸಿಡ್ನಿ ಶೆಲ್ಡನ್ ಒಂದು ವಿಂಡ್ ಮಿಲ್ಸ್ ಆಫ್ ಗಾಡ್ಸಲ್ಲಿ ಓದಿದ್ದೆ. ತುಂಬ ಇಷ್ಟ ಆಯಿತು. ಒಂದು ಏಂಜಲ್ ಅನ್ನೋ ಪಾತ್ರ ಬರುತ್ತೆ, ಅದು ಗಂಡೋ ಹೆಣ್ಣು ಅಂತ ಕೊನೆಯವರೆಗೂ ತಿಳಿಯಲ್ಲ. ಅಬ್ಬಾ, ಎಷ್ಟು ಚೆನ್ನಾಗಿ ಇದನ್ನು ಮುಚ್ಚಿಟ್ಟಿದ್ದಾನೆ ಲೇಖಕ ಅಂದ್ಕೊಂಡೆ. ಆದರೆ ಕನ್ನಡದಲ್ಲಿ ಸುಲಭ ಅಲ್ಲ. ಯಾಕೆಂದರೆ ಒಂದು ವ್ಯಕ್ತಿಯಿಂದ ಬರೆದ್ರೆ ಅದು ಸರಿ ಹೋಗಲ್ಲ. ಅವನು ಒಂದು ಬರೆದ ತಕ್ಷಣ ಗಂಡು ಒಂದು ಗೊತ್ತಾಗುತ್ತೆ, ಅವಳು ಒಂದು ಬರೆದ್ರೆ ಹೆಣ್ಣು ಒಂದು ಗೊತ್ತಾಗುತ್ತೆ. ಅಲ್ಲಿ ನಾನು ಇಂಗ್ಲೀಷ್ನಲ್ಲಿ ಪ್ಯಾಸಿವ್ ವಾಯ್ಸ್ ಅಂತಾರಲ್ಲ, ಅದನ್ನು ಉಪಯೋಗಿಸಿ ಬರೆದೆ. ಎಷ್ಟೊಂದು ಜನ ತಿರುಗಿಸಿ ನೋಡಿದ್ದಾರೆ ಪುಸ್ತಕನ, ಏನಾದ್ರು ತಪ್ಪು ಬರೆದಿದ್ದೀನ ಅಂತ. ಒಂಥರ ತೃಪ್ತಿ ಸಿಕ್ಕಿದೆ. ಅದನ್ನು ರಮಾಕಾಂತ್ ಅವ್ರಿಗೆ ಹೇಳಿದೆ, ಅದು ಯಾಕೆ ಅಷ್ಟು ಕಷ್ಟಪಡ್ತೀಯ ಅಂದರು. ಇಲ್ಲ ಸರ್, ಮನಸ್ಸಿಗೇನೋ ಒಂದು ತೃಪ್ತಿ ಎಂದೆ. ನಕ್ಕರು. ಪುಸ್ತಕ ಬಂತು. ಬಹಳ ಜನ ಇಷ್ಟಪಟ್ಟು ನನ್ನ ದೊಡ್ಡಮ್ಮ ಅಂಥ ವಯಸ್ಸಾದವ್ರು ಕೂಡ ಭಾಳ ಚೆನ್ನಾಗಿ ಬರೆದೇನೆ ಕಣೆ ನಿನ್ನ ಮಗ ಅಂತ ನನ್ನ ಅಮ್ಮಂಗೆ ಹೇಳಿದ್ರಂತೆ. ಆಮೇಲೆ ಇನ್ನೂ ಅನೇಕ ಜನ ನನ್ನ ಗೆಳೆಯರೆಲ್ಲ ಓದಿ ಒಂಥರ ಇದು ಅದ್ಭುತವಾಗಿ ಬರೆದಿದೆಯಾ ಕಾದಂಬರಿ. ಯಾಕೆಂದರೆ ಆ ಒಂದು ಪಾತ್ರಕ್ಕೆ ನಾನು ಪ್ಯಾಸಿವ್ ವಾಯ್ಸ್ ಉಪಯೋಗಿಸಿದ್ದೀನಿ. ಗೊತ್ತಾಗೋದಿಲ್ಲ, ಓದುವಾಗ ಏನೋ ಒಂಥರ ವಿಚಿತ್ರ ಅನಿಸುತ್ತೆ, ಆದರೆ ಚೆನ್ನಾಗಿ ಬಂದಿದೆ. ಮೋಹನ್ ಅವರು ಒಂದು ಸುಂದರವಾದ ಚಿತ್ರ ಬರೆದರು ಮೊದಲನೇ ಮುದ್ರಣಕ್ಕೆ. ನಂತರ 2ನೇ ಮುದ್ರಣ ಬಂತು. 2ನೇ ಮುದ್ರಣಕ್ಕೆ ಮೋನಪ್ಪ ಅವರೊಂದು ಚಂದ ಚಿತ್ರ ಬರೆದರು. ವಿದ್ಯಾರಣ್ಯ ಅವರು 2ನೇ ಮುದ್ರಣ ಮಾಡಿದರು. ಹೀಗೆ ಪಂಚಾನನ ನನ್ನ ಇಷ್ಟವಾದ ಕಾದಂಬರಿಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲನೂ ಇಷ್ಟ ಅಂತಲೇ ಹೇಳ್ತಾ ಇದ್ದೀನಿ ಅವತ್ತಿಂದ. ಆದ್ರೂ ಕಷ್ಟಪಟ್ಟಿದ್ದೀನಿ. 2 ದಿನದಲ್ಲಿ ಇಡೀ ಕಾದಂಬರಿ ಬರೆದಿದ್ದೀನಿ. ಆದರೂ ಕೂಡ ಎಲ್ಲೂ ಏನೂ ಲೋಪ ಬಂದಿಲ್ಲ. ಆಗೆಲ್ಲ ನನ್ನ ಹತ್ರ ಒಂದು ಸುಂದರವಾದ ಒಂದು ಅದ್ಭುತವಾದ ಒಂದು ಸಾಫ್ಟ್ವೇರ್ ಇತ್ತು ಕನ್ನಡ. ಅದನ್ನು ಬಳಸಿ ಪಟ್ಟ ಟೈಪ್ ಮಾಡಿ ಬರೆದ ಕಾದಂಬರಿ ಇದು. ಪಂಚಾನನ ನನ್ನ 5ನೇ ಕಾದಂಬರಿ, ಆದರೆ 6ನೇ ಪುಸ್ತಕ. ನಮಸ್ಕಾರ.